ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ಏನು ಹೋದ ವರ್ಷ ನನ್ನ ಕಮಿಷನಿಂಗ್ ಆಗಿತ್ತು ಆಸ್ ಎ ಲೆಫ್ಟಿನೆಂಟ್ ಇನ್ ಇಂಡಿಯನ್ ಆರ್ಮಿ, ಟೆರಿಟೋರಿಯಲ್ ಆರ್ಮಿಯಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಸೌತ್ ಇಂಡಿಯಾಯಿಂದ ಫಸ್ಟ್ ಫೀಮೇಲ್ ಟೆರಿಟೋರಿಯಲ್ ಆರ್ಮಿ ಆಫೀಸರ್ ನಾನು. ಇವತ್ತು ತಿರ್ಗಾ ಈ ವರ್ಷದ ನನ್ನ ಏನು ಸರ್ವಿಸ್ ಇದೆ ಇಂಡಿಯನ್ ಆರ್ಮಿಯಲ್ಲಿ ಹೋಗ್ತಾ ಇದ್ದೀನಿ ರಿಪೋರ್ಟ್ ಆಗೋದಕ್ಕೆ. ಆ್ಯಂಡ್ ಈ ವರ್ಷ ಹೋಗ್ತಿರೋದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಫಾರ್ ಮೈ ಟ್ರೈನಿಂಗ್. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರೋದು ಡೆಹರಾಡೂನ್, ಉತ್ತರಾಖಂಡ ಏನು ರಾಜ್ಯದಲ್ಲಿ. ಇದುವರೆಗೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಯಾವುದೇ ಒಂದು ಲೇಡಿ ಆಫೀಸರ್ದು ಟ್ರೈನಿಂಗ್ ಆಗಿಲ್ಲ. ಇದುವರೆಗೂ ಬರೀ ಮೇಲ್ ಆಫೀಸರ್ಸ್ ಮಾತ್ರನೇ ಅಲ್ಲಿ ಟ್ರೈನಿಂಗ್ ತಗೋತಿದ್ದು. ಮಿಕ್ಕವರೆಲ್ಲರೂ OTA ಚೆನ್ನೈ ಗಾಯ ಇಲ್ಲೇ ಹೋಗ್ತಾ ಇದ್ದಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟು ಜೆಂಡರ್ ಇಕ್ವಾಲಿಟಿ ಆರ್ಮಿಯಲ್ಲೂ ಇರಬೇಕು ಅಂತ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲೂ ಫಿಮೇಲ್ ಆಫೀಸರ್ಸ್ ಟ್ರೈನಿಂಗ್ ಆಗಬೇಕಂತ ಹೇಳಿದ್ದಾರೆ. ನಂತರ ಆ ಒಂದು IMAಗೆ ಫಸ್ಟ್ ಎಂಟರ್ ಆಗ್ತಿರುವಂತಹ ಫೀಮೇಲ್ ಕ್ಯಾಡೆಟ್ ನಾನೇ. ಇವತ್ತು ರಿಪೋರ್ಟ್ ಆಗ್ತಾ ಇದ್ದೀನಿ. ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತೀನಿ ವಾಪಸ್ ನಮ್ಮ ನಾಡಿಗೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಟ್ರೈನಿಂಗ್ ತುಂಬ ಕಷ್ಟ ಇರುತ್ತೆ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಸುಲಭವಾಗಿ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಧನ್ಯವಾದಗಳು.